ಏನ್ತಾರ ಟೀ ಒಳ್ಳೆ ಬಾರಿ ಚೆನ್ನಾಗಿ ಮಾಡ್ಬಿಟ್ಟಿದಿ ಇವತ್ತು. ಬಾರಿ ಚೆನ್ನಾಗದ ಟೀ. ಅದೇ ಕನತೆ ಹೊಸ ಕಾಫಿ ಪುಡಿ ತಂದು ಕೊಟ್ಟಿದ್ರಲ್ಲ ಅದೇ ಹಾಕ್ ಮಾಡಿವ್ನಿ. ಇಷ್ಟು ದಿವಸನೂ ಅದೇ ತರ ತತ್ತಿದ್ದು ಯಾವ್ದು ತಂದ್ರುವೆ ಏನ್ ನೀರ್ನ ಕಾಯಿಸುವೆ. ಇವತ್ತೇನೋ ಗಟ್ಟಿಗೆ ಚೆನ್ನಾಗಿ ಕಾಯಿಸ್ಬಿಟ್ಟಿದ್ವಿ. ಅಯ್ಯೋ ನಾ ಚೆನ್ನಾಗೇ ಮಾಡ್ತೀನಿ, ನೀವೇ ಒಪ್ಪಕ್ಕಿರಕಂತ ಕಳೆ ಕಾಪಿ ಗಿಪ್ಪಿ ಟೀ ಆದ್ರೂ ಒಪ್ಪಕ್ಕೆ ಇಲ್ಲ. ನೀವು ಚೆನ್ನಾಗಿರ ಅಂತಿದ್ದೀರಿ. ಸರಿ ಇವತ್ತಾರು ಚೆನ್ನಾಗದೆ ಅಂದ್ರಲ್ಲ, ಕುಡೀರಿ. ಅದೇ ಕನತೆ ಹೂವು ಬತ್ತೀನಿ ಕರ್ಕ ಹೋಯ್ತೀನಿ ಹಬ್ಬಕ್ಕೆ ಅಂತಿತ್ತು. ಹಬ್ಬಕ್ಕೆ ಹೋಯ್ತೀನಿ ಗೌರಿ ಹಬ್ಬಕ್ಕೆ. ಏನ ಹಬ್ಬಕ್ಕೆ ಹೋದಿ? ಹಬ್ಬ ಗಿಬ್ಬ ಕಡ್ಕೊ ಹೋಗುವೆ ಇರು ಸುಮ್ಮನೆ. ಅಲ್ಲ ಇಲ್ಲಿ ಯಾರಿದ್ದರು? ರತ್ನಿನೂ ಹೋಗವಳೆ, ಮಾಲ್ಡವಿಲ್ಲ, ಆಮೇಲೆ ಪಾರತಿನೂ ಬರಲ್ಲ ಅಂತ ಕೂತವಳೆ. ಕರೆಯಕ್ಕೂ ಬರಬೇಡಿ, ನಾ ಬರಕ್ಕೂ ಇಲ್ಲ ಅಂತ. ನೀನು ಹೊಂಟೋರೆ ಇಲ್ಲೇನು ಹಬ್ಬ ಹೆಂಗ್ ಮಾಡೋದು? ಏನು ಬೇಡಕತ್ತೆ, ಹಬ್ಬ ಗಿಬ್ಬ ಮುಗಿಸ್ಕೊಂಡು ವರ್ಷದೊಡ್ಸೆಲ್ಲ ಮುಗಿಸ್ಕೊಂಡು ಹೋಗುವಂತೆ. ಈಗೇನು ಹೋಗೋದು ಬೇಡ ಸುಮ್ಮನಿರು. ಅಲ್ಲ ಕನತೆ ಹೂವು ಹಿಂಸೆ ಮಾಡ್ತದೆ. ಬಾತಾರ ಬಾ ಬಾ ಅಂತವ. ಸುಮಾರು ದಿವಸ ಆಯಿತು ಹೋಗಿ. ನೀವು ನೋಡ್ರಿ ಅಂತ ಕೂತಿದ್ದೀರಲ್ಲ. ನಾನು ಅದಕ್ಕೆ ವರಲಕ್ಷ್ಮಿ ಹಬ್ಬಕ್ಕೂ ಹೋಗ್ಲಿಲ್ಲ. ಒಮ್ಮೆಗೆ ಗೌರಿ ಹಬ್ಬಕ್ಕಾರು ಹೋಗೋದ ಅಂತ ಅವ್ವ ಕರೀತು. ವರಲಕ್ಷ್ಮಿ ಹಬ್ಬಕ್ಕೆ ಬಾ, ಒಮ್ಮೆ ಗೌರಿ ಹಬ್ಬ ಮುಗಿಸ್ಕೊಂಡು ಹೋಗುವೆ ಅಂತ. ರತ್ನಕ್ಕೂ ಹೆಂಗೆ ಸೀಮಂತ ಶಸ್ತ್ರ ಐತಲ್ಲ, ಒಮ್ಮೆ ಮುಗಿಸ್ಕೊಂಡು ಗೌರಿ ಹಬ್ಬಕ್ಕೆ ಹೋಗೋದ ಅಂದ್ರೆ ನೀವು ನೋಡಿದ್ರೆ ಬೇಡ ಅಂತ ಕೂತಿದ್ದೀರಿ. ಅಲ್ಲ ಕನತೆ ಹೋಗಿದ್ದು ಬರ್ತೀನಿ. ಏನಾಯ್ತು? ಬೇಡಕ್ಕ ಸುಮ್ಮನಿರು. ಈಗೇನು ಮಾಡಕ್ಕೆ ಹೋದಿ? ಹೇಳ್ನಿಲ್ವಾ ಹಬ್ಬ ಮುಗಿಸ್ಕೊಂಡು ಹೋಗುವೆ ಅಂತ? ಇಟ್ಟಿಲಿ ಯಾರಿದ್ದರು? ಯಾರು ಹಬ್ಬ ಮಾಡೋರು ಈಗ? ನಿಮ್ಮ ಮಾವ ನಾವು ಅಷ್ಟು ಜನ ಹಬ್ಬ ಮಾಡ್ಕೊ ಕೂತ್ಕೊಳಕ್ಕಾಗದ? ಯಾರು ಬೇಡವ ಮನೇಲಿ ಏನಾಯ್ತು ಅಂತ? ಸುಮ್ಮನಿರು. ಹೋಗುವೆ ಹಬ್ಬ ಮುಗಿಸ್ಕೊಂಡು ತಿಂಡಿ ಗಿಂಡಿ ತೆರ್ತ ಮಾಡ್ತೀವಿ ತಗೊಂಡು ಹಂಗೆ ಹೋಗುವೆ ಹೊರತೊಟ್ಟು ಮುಗಿಸ್ಕೊಂಡು. ಸುಮ್ಮನಿರು. ಸರಿ ಕಂತ ತಗೊಳ್ಳಿ. ಅವ್ವ ಆಮೇಲೆ ಫೋನ್ ಮಾಡಿದ್ರೆ ಹೇಳ್ತೀನಿ. ಎಲ್ಲೋ ಬೇಜಾರು ಮಾಡ್ಗಿಡ್ಕತ್ತಾಳೆ ಅವ್ವ. ಅವ್ವ ಬತ್ತಾಳೆ ಅಂತ ಭಾರಿ ಆಸೆ ಆಗಿತ್ತು. ನೀವು ನೋಡಿದ್ರೆ ಹೆಂಗಂತ ಕೂತಿದ್ದೀರಿ. ಸರಿ ಕತ್ ಬಿಡಿ, ಇನ್ನೇನು ಮಾಡೋಕ್ಕಾಗೋದು. ಇಲ್ಲವೇ ಯಾರೂ ಇಲ್ಲ. ನಮ್ಮನವೇ ಗಿರ್ಜೆ ದೊಡ್ಡ ಬಾಟಿಲಿ ಉಳ್ಕೋತದೆ, ಅದು ಕೆಲಸ ಮಾಡ್ಕೊಂಡು ಇನ್ನೀ ಒಬ್ಬರೇ. ಸರಿ ಕತೆ ಒಮ್ಮೆಗೆ ಮುಗಿಸ್ಕೊ ಹೋಯ್ತೀನಿ. ಇನ್ನೊಂದು 15 ದಿವಸ ಗಂಟೆ ಬರೋಕಿಲ್ಲ ಕಣತೆ. ಒಂದು 15 ದಿವಸ 20 ದಿವಸ ಗಂಟೆ ಆರಾಮಾಗಿ ಇದ್ಬಿಡ್ತೀನಿ. ಆಮೇಲೆ ಬರ್ತೀನಂತೆ. ಅಲ್ಲ ಅಷ್ಟು ದಿವಸ ಏನು ಮಾಡಾಕಿದ್ದಿ? 15 ದಿವಸ 20 ದಿವಸ ಕಲ್ಸ್ಕಿಸ್ಬಿಟ್ಟು ಯಾರು ಎದ್ಗಿದ್ರು ಕಬಿಟ್ಟರು ಕೇಳ್ಬಿಟ್ಟು 15 ದಿವಸ ಏನು ಬೇಡಕತೆ. ಒಂದು 4 ದಿವಸ ಇದ್ಬಿಟ್ಟು ಬಾ ಸಾಕು ಹೋಗು. ಅಲ್ಲ 15 ದಿವಸ ಏನು ಮಾಡಾಕಿದ್ದಾಳು? ಏನು ಹೊಸ ಮದುವೆ ಏನ? ಹೋಗಿ ಆರಾಮಾಗಿ ದುಡ್ಡು ಪಾನಕ್ಕೆ ನಾನು ಹೊಲ್ಕೋಗ್ಬೇಕು. ಅಟ್ಟಿತಾವೆ ಯಾರೂ ಇರಲ್ಲ. ನೀನು ನೋಡ್ರೆ ಇನ್ನೂ ತಾರತ್ ನೀನು ಇಲ್ಲ. ಅವಳು ಹೆಂಗೋ ಮಾಡ್ಕೋಗಳು. ಈಗ ಅವಳು ಇಲ್ಲ. ನೀನು ನೋಡ್ರಿ ಹೆಂಗಂತ ಕೂತಿದೆಯಲ್ಲ, ನಿನ್ನ ಇಷ್ಟಕ್ಕಂತ ತಕೋ. ಹೆಂಗೆ ಬೇಕೋ ಮಾಡ್ಕೊಳ್ಳಿ. ಹೋಯ್ತೀನಿ ಅಂದರೆ ಹೋಗು. ಎಷ್ಟು ದಿವಸ ಬೇಕು ದುಡ್ಡು ಬಾ, ನಾನು ಹೇಳ್ತೀನಿ. ಹೊಸಿ ಇವ್ನು ಕೆಲ್ಸಕ್ಕೆ ಹೋದ್ಮೇಲೆ ದುಡ್ಡು ಕಾಸು ಇಸ್ಕೊ ಮಡಿಕೋ. ಯಾವಾರ ಕಾಯ್ತವೆ ಅಂತ ಹೇಳಿದ ಮಾತು ಕೇಳಾಕಿರ, ಕತೆ ಕೇಳಾಕಿರ. ಸುಮ್ಮನೆ ಹಿಂಗೆ ಯಾವ ಥರ ಹಾಕೊಂಡು ನಿಂತ್ಕೊಳ್ಳಿ ನೀವು ಮೆತ್ತಗಿತ್ತಕ್ಕೆ ಸುತ್ಕೊಂಡು ಗಂಡೇರ್ನ ಹಂಗೆ ಬಿಟ್ಟು. ಅಲ್ಲ ಕನತೆ ಇಲ್ಲೇ ಇರ್ತಿದ್ದೀರಲ್ಲ, ಈಸ್ಕೊ ಮಡಿಕೊಳ್ಳಿ. ಸಂಗೆಂಬ ಹೆಂಗಾಯ್ತು ಏನು ಎತ್ತ ಅಂತ ಈಸ್ ಮಡಗಿ. ಆಮೇಲೆ ಸಾಲ್ಗಿಲ್ದವ್ರು ಬರ್ತಾರೆ, ಅವ್ರಿಗೆ ಕೊಟ್ಬಿಡಿ ಅಷ್ಟೇ. ಇನ್ನೇನಿದ್ದದು ಕೇಳಿ. ಬೆಳಗ್ಗೆ ಸಂಜೆ ಇದ್ರೆ ಸಂಬಳ ಕೊಡು ಅಂತವ ಕೊಡ್ತಾರೆ. ಅವ್ರೇನು ಕೊಡೋಕ್ಕಿಲ್ಲ ಅನ್ನೋಕ್ಕಿಲ್ಲ, ಕೊಡ್ತಾರೆ. ಅದನ್ನ ಒಂದು ದಿವಸ ಎಷ್ಟನೇ ತಾರೀಕು 1ನೇ ತಾರೀಕೇನೋ ಬರ್ತಾರೆ ಬಡ್ಡಿ ಇಸ್ಕೊಳಕ್ಕೆ. ಅವ್ರು ಕೊಟ್ಬಿಟ್ಟು ಹೆಚ್ಚು ದುಡ್ಡಿದ್ರೆ ಅಷ್ಟನ್ನು ಕೊಟ್ಬಿಡಿ ಅಷ್ಟೇ. ಹೋಗಿದ್ದು ಬರ್ತೀನಿ ಅಂದ್ರೆ ನೀವು ಹಿಂಗೆ ಆಡ್ತಿದ್ದೀರಿ ಕಣದೆ. ಯಾವಾಗಲೂ ಅದು ಬರೀ ಕಾಣೆ ಹೇಳ್ಕೊಂಡೆ ಉಳಿಸ್ಕೊತಿದ್ದೀರಿ. ನಾನು ಹೋಗಿದ್ದು ಬರೋದಂದ್ರೆ ಹಬ್ಬ ಮುಗಿಸ್ಕೊಂಡು ಹೋಯ್ತೀನಿ. ಒಂದು 15 ದಿವಸ ನಾವು ಕೊನೆ ಪಕ್ಷ ಒಂದು 15 ದಿವಸ ನಾನು ಉಳ್ಕೊ ಬರ್ತೀನಿ ಕಣತೆ. ನಂಗೆ ಇಲ್ಲಿ ಇದ್ದಿದ್ದು ಭಾರಿ ಬೇಜಾರಾಗ್ಬಿಟ್ಟಿದೆ. ನಾನು ಒಬ್ಬಳೇ ಏನು ಮಾಡೋಣ ಇಲ್ಲಿ? ರತ್ನಕ್ಕನೂ ಇಲ್ಲ ಇಲ್ಲಿ. ಇನ್ನು ರತ್ನಕ್ಕ ಬರೋದು ಹೊಸ ದಿವಸ ಆದದ್ದು. ಅಲ್ಲಿ ಗಂಟೆ ಅಪ್ಪನಟ್ಟಿಗಾರು ಹೋಗಿದ್ದು ಬರ್ತೀನಿ. ಅವನು ನೋಡಿ ಭಾರಿ ದಿವಸ ಆಯಿತು. ಊರಿಗೆ ಹೋಗಂತೂ ಸುಮಾರು ದಿವಸ ಆಯಿತು. ನಮ್ಮ ಮೈಸೂರಿಗೆ ಹೋಗಿದ್ದು ಮುಂಚೆಗೆ ಹೋಗಿದ್ದು. ಅದಾದಮೇಲೆ ನಾನು ಇನ್ನೂ ಹೋಗೇ ಇಲ್ಲ. ಅವನಟ್ಟಿಗಂತೂ ನಾನು ಹೋಗೇ ಇಲ್ಲ. ಇನ್ನು ಅವನು ಬೇಜಾರು ಮಾಡ್ಕೊತಾವಳೆ ನೋಡಬೇಕು ಅಂತ. ಅದಕ್ಕೆ ಬರ್ತೀನಿ ಇರವ ನಾನೇ ಅಂತಂದೆ. ನಿನಗೆ ನಂಬ್ಕೊಂಡ್ರೆ ನೀನು ಬರೋಕ್ಕಿಲ್ಲ, ನಾನೇ ಬರ್ತೀನಿ ಕರ್ಕ ಬರ್ತೀನಿ ಅಂದ್ಬಿಟ್ಟು ಹಂಗೆ ಹೇಳ್ತಾ ಕೂತದೆ. ಈಗ ಬರ್ತದೆ ಹೂವು. ಅದಕ್ಕೆ ಹಬ್ಬ ಕೆಳಗೆ ಬರ್ತೀನಿ ಅಂತಿತ್ತು. ನಿಮ್ಗೆ ಕೇಳಿದ್ಕೆ ಹೋಗುವೆ ಅಂತಂದ್ರಲ್ಲ, ಒಂದೇ ಹೋಗುವೆ ಅಂತವ. ನಾವು ರತ್ನಿ ಇಷ್ಟಲ್ಲಿ ಕಳಿಸ್ತೀವಿ ಅಂತ ಅನ್ಕೊಂಡಿದ್ನ. ಆಮೇಲೆ ಪಾರತಿಗೆ ಬರ್ತಾಳೆ, ಎಲ್ಲ ಬರ್ತಾರಲ್ಲ, ಅವಳು ಹಬ್ಬ ಮಾಡ್ಕೊ ಬರಲಿ ಅಂತ ಅನ್ಕೊಂಡ. ಎಡಗಿಡ ಎಲ್ಲ ಹಿಕ್ಬೇಕು. ಮನೇಲಿ ಹೆಣ್ಮಕ್ಳು ಇಲ್ಲ, ಸೊಸೆನೂ ಇಲ್ಲ ಅಂದರೆ ಏನು ಮಾಡೋದು? ನಮ್ಮ 3 ಜನ ಸೊಸೆರು ಮಡಿಕೊಂಡು ಅಮ್ಮಗೆ ಇರುವ ಎಡೆ ಹಿಕ್ಬಿಟ್ಟು ಹೋಗುವಂತೆ. ಇಲ್ಲ ವರ್ಷ ತೊಡ್ಕೊಂಡು ಇರೋಕ್ಕಾಯ್ತಿಲ್ಲ ಅಂದರೆ ಪೂಜೆ ಗೀಜೆ ಮುಗಿಸ್ಕೊಂಡು ಹೋಗುವೆ. ನಾನು ಏನು ಗೊತ್ತಾ, ಸುಮ್ಮನೆ ಸಿಹಿ ಊಟ ಮಾಡ್ಕೊ ಹೋಯ್ತಿದ್ಯಾರ, ಅದ್ರ ಬದಲು ಬಾಡ್ನೆಸ್ ವರ್ಷ ತೊಡ್ತೀನಿ, ಬಾಡ್ನೆಸ್ ಉಣ್ಕೊಂಡು ತಿನ್ಕೊಂಡು ಹೋಗುವೆ ಅಂತ ಅಂದ್ಬಿಟ್ಟು ಹಂಗಂತವ್ನಿ. ನೀನು ನೋಡ್ರಿ ಹಿಂಗಾಡ್ತಾ ಕೂತಿದ್ಯಲ್ಲ. ಸರಿ ಬಿಡಿ, ನೋಡ್ತೀನಿ ಏನೋ. ಸರಿ ಕಂತ ಕಡಿ. ಇನ್ನೇನು ವರ್ಷ ತೊಡ್ಕನೆ ಮುಗಿಸ್ಕೊ ಹೋಯ್ತೀನಿ. ನಿಮ್ಮ ಮಗನು ಕರ್ಕೊ ಹೋಯ್ತೀನಿ. ಅವ್ರೊಂದು 3 ದಿವಸ ಇದ್ಬಿಟ್ಟು ಬರ್ತಾರಂತೆ. ಜಾಸ್ತಿ ದಿವಸ ಇರ್ಸ್ಕೊಬೇಡ, 1 ದಿವಸ ಇರ್ಸ್ಕೊಂಡು ಕಳ್ಸು. ಕೆಲ್ಸಕ್ಕೆ ಹೋಗ್ರಿ. ಏನೋ ಅವನೇನೋ ತಿರ್ಕೊಂಡು ನಿಂತ್ಕೊ ಕಾಲ ಕಳ್ಕೊಬಿಡ್ತಾನೆ. ಏನು ಸಾಲ ಗಿಡ ಎಲ್ಲ ಮಾಡ್ಕೊಂಡು ಕೂತವ್ರಲ್ಲ ತೀರ್ಸೋದ್ಯಾರು? ಅವ್ರು ಬರೋಣ, ಅವ್ರ ಮೇಲೆ ಹಾಕೋದ್ರೆ ಅವ್ರಿಗೆ ಗೊತ್ತಾಗೋದು. ಸುಮ್ಮನೆ ಎಲ್ಲ ತಲೆ ಮೇಲೆ ಓದ್ಕೊಂಡು ಅವ್ರ ಜೊತೆಗೆ ಆಡೋಕ್ಕಾಯ್ತಿಲ್ಲ. ಕಳ್ಸು ಗೇಲಿ. ವರ್ಷ 9 ಕಾಲ ಗೇದ್ರೆ ಗೊತ್ತಾಗೋದು ಅವ್ರಿಗೆ. ಸರಿ ಬಿಡಿ, ಹೇಳ್ತೀನಂತೆ.
ಟ್ರಿಂಗ್ 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 ಟ್ರಿಂಗ್. ಹಲೋ ಹಲೋ, ಯಾರದು? ನಾನು ಮಾತಾಡ್ತೇನಿಲ್ಲ. ಹಲೋ, ಐ ಫೋನ್ ಮಾಡ್ತಾರೆ, ನೆಟ್ಟುಂಗ್ನವ್ರಿಗೆ ಮಾತಾಡೋದು ಇಲ್ವಲ್ಲ. ಟ್ರಿಂಗ್ 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 ಟ್ರಿಂಗ್. ಅದೇ ಯಾರು ನೋಡಿ ಸಂಜೆ ಗಂಟೆ ಫೋನ್ ಮಾಡ್ತಾರೆ, ನೆಟ್ಟುಂಗ್ನವ್ರಿಗೆ ಮಾತಾಡಕ್ಕಿಲ್ಲ. ಅದೇಕಂತಾರ ಯಾರು ಅಂತ ಗೊತ್ತೇ ಆಯ್ಕಿಲ್ಲ. ಹಲೋ ಹಲೋ ಅಂದ್ರೆ ನೆಟ್ಟುಂಗ್ನವ್ರಿಗೆ ಮಾತಾಡಕ್ಕಿಲ್ಲ. ಟ್ರಿಂಗ್ 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 ಟ್ರಿಂಗ್. ಹಲೋ, ಯಾರು ಮಾತಾಡ್ತಿರೋದು? ಅಯ್ಯೋ ಹಲೋ ಬಿಗ್ರೆ, ನಾವು ಕಣ್ ಬಿಗ್ರೆ. ಯಾರು? ರತ್ತಿಯರವ್ವನ ಉಂಕನ್ ಬಿಗ್ರೆ ನಾವೇ. ಅಳಿಯನ್ಗೆ ಅಳಿ ಮಗನಿಗೆ ಯಾಕೆ ಫೋನ್ ಮಾಡಿ ಮಾಡಿ ಸಾಕಾಯ್ತು. ಫೋನ್ ತೆಗಿತಾನೂ ಇಲ್ಲ ಏನೂ ಇಲ್ಲ. ರತ್ನಿಗೂ ಇವಳಿಗೆ ತಾರಂಗೂ ಫೋನ್ ಮಾಡ್ದು, ತಾರನು ಫೋನ್ ತೆಗಿನಿಲ್ಲ. ಅದಕ್ಕೆ ನಿಮಗೆ ಮಾಡ್ದು. ರತ್ನಿ ಎರ್ಗೆನೋ ಹೊರ್ಗೆನೋ ಕಾಣಿಸ್ಕೊಂಡು ಅಳ್ತಾ ಮನ್ಗವಳೆ. ಅದಕ್ಕೆ ಆಸ್ಪತ್ರೆ ಕರ್ಕೊಯ್ತಾವಿ. ಹೇಳ್ದ ತಳು ಅಂದ್ಬಿಟ್ಟು ಫೋನ್ ಮಾಡ್ದು ಕಣ ಬಿಗ್ರೆ. ಹಲೋ ಬಿಗ್ರೆ, ಈಗ ಹೆಂಗಿದ್ದಾಳು ರತ್ನಿ? ಈ ಚೆನ್ನಾಗವಳೆ, ಹೊಸಿಯ ಎರ್ಗೆನೋ ಕಾಣಿಸ್ಕೊಬಿಟ್ಟದೆ. ಒಟ್ಟು ನೋವು ಅಂತ ಹೇಳ್ತಾ ಕೂತಾಳೆ. ಈಗ ಆಸ್ಪತ್ರೆ ಕರ್ಕೊಯ್ತಾವಿ. ಅದಕ್ಕೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಡೋದು ಅಂದ್ಬಿಟ್ಟು ಮಾಡಿದೆ. ಓಸಿ ಸಲ ಮಾಡಿದ್ನ ಹಳ್ಳಿಯವ್ರಿಗೂ ಮಾಡಿದೆ, ಅವರಂತೂ ಫೋನೇ ತೆಗಿತಾ ಇಲ್ಲ. ಅದಕ್ಕೆ ತಳು ಹೇಳ್ಬಿಡೋದು ಅಂದ್ಬಿಟ್ಟು ಹಂಗೆ ಹೇಳ್ದು. ಬೀಗ್ರಿ ಈಗ ಹೊರಟು ಬರೋದಾ? ಏನು ಬೇಡ ಬಿಡಿ, ಕೇಳ್ತೀವಿ, ಡಾಕ್ಟ್ರ ವಿಚಾರಿಸ್ತೀವಿ ಹೆಂಗೆ ಏನು ಅಂತ. ಮಾಮೂಲಿ ಒಟ್ಟು ನೋವಾದ್ರೆ ಕರ್ಕೊ ಹೋಯ್ತೀವಿ. ಏನು ತೋರಿಸ್ಬಿಟ್ಟು ಇಲ್ಲ ಎರ್ಗಿರ್ಗೆ ನೋವು ಅಂದರೆ ಬರೀವ್ರಂತೆ. ಸುಮ್ಮನೆ ಅಷ್ಟು ದೂರದಿಂದ ಬಂದುಬಿಟ್ಟು ಸುಮ್ಮನೆ ತಿರ್ಕೊಂಡು ಹೋದಂಗಾಯ್ತದೆ. ಓ ಸರಿ ಕತೆ, ಫೋನ್ ಮಾಡಿ ಯಾವುದು ಹೇಳಿ. ಅಲ್ಲ ನಾನು ಫೋನ್ ಮಾಡ್ತಾರಲ್ಲ ಅದಕ್ಕೆ ಮಾತಾಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹಂಗೆ ನೋಡ್ತಿದ್ದೆ. ನಿಮ್ಮ ನಂಬರ್ ನನಗೂ ಗೊತ್ತಾಗಲಿಲ್ಲ. ಸರಿ ನೋಡ್ಬಿಟ್ಟು ಯಾವುದು ಹೇಳಿ, ನಾವು ಹೊರಟು ಬರ್ತೀವಿ ಈಗ. ಇಲ್ಲ ಕತ್ ಬಿಡಿ, ಯಾವುದು ನಾನು ಹೇಳ್ತೀನಿ ನಿಮಗೆ, ಯಾವುದನ್ನ ತಿಳಿಸ್ಕೊಡ್ತೀನಂತೆ. ಸರಿ ಕಣ್ಬಿಗ್ರೆ, ಯಾವ್ದನ್ನೂ ಫೋನ್ ಮಾಡ್ಬಿಟ್ಟು ತಿಳಿಸಿ. ಫೋನ್ ಮಾಡೋದನ್ನೇ ಕಾಯ್ಕೊಂಡಿರ್ತೀವಿ. ಸರಿ ಕಣ್ಬಿಗ್ರೆ, ಯಾವುದು ಹೇಳ್ತೀನಿ. ಹುಸಿಯ ನಿಮ್ಮ ಮಗುರಿಗೆ ಫೋನ್ ತೆಗೀರಿ ಅಂತ ಅಂದ್ಬಿಡಿ. ಸರಿ ಸರಿ ಕಣ್ ತಕೊಳ್ಳಿ, ಹೇಳ್ತೀನಿ. ಏನಾಯ್ತಂತೆ? ಅದೇ ರತ್ನಿಗೆ ಎರ್ಗೆ ಕಾಣಿಸ್ಕೊಬಿಟ್ಟಿದಂತೆ. ಅದಕ್ಕೆ ಫೋನ್ ಮಾಡೋರೆ ಆಗ್ಲಿಲ್ಲವ. ನಿನ್ ಫೋನ್ ತಗೊಂಡು ಸುತ್ತಿದ್ದಲ್ಲ, ಇವತ್ತು ಎಲ್ಲಿ ಬಿಸಾಕೊಂಡು ಬಂದಿದ್ದಿ? ಅಯ್ಯೋ ಚಾರ್ಜ್ ಇತ್ತಿರ, ಚಾರ್ಜ್ ಹಾಕ್ಬಿಟ್ಟು ಬಂದೆ. ನನ್ನ ಫೋನ್ಗೂ ಮಾಡಿದಾರಂತ. ಮಾಡಿದಾರಂತೆ. ಅದಕ್ಕೆ ಬರೋದಂತಂದಿದ್ಕೆ ಬೇಡ, ಯಾವ್ದು ನೋಡ್ತೀವಿ. ಎರ್ಗಿರ್ಗೆ ನೋವು ಅಂದ್ರೆ ಕರಿತೀವಿ, ಇಲ್ಲಾಂದ್ರೆ ಮನೆ ಕರ್ಕೊಬೈತೀವಿ. ಹೊಸಿಯ ಇವ್ನಿಗೆ ಹೇಳ್ಬಿಡ್ರಿ, ರಮೇಶ್ರಿಗೆ ಹೇಳ್ಬಿಡಿ ಅಂತ ಅಂದ್ರು. ನೋಡೋದು ತಾಳು, ಅಮ್ಮ ಬಂದ್ಬಿಟ್ರಿ. ಅಮ್ಮ ಬಂದ ತಕ್ಷಣ ಹೇಳದ, ಒಬ್ಬ ನೋಡ್ಕೊ ಬರೋದ ಅಂದ್ರೆ ಒಬ್ಬ ನೋಡ್ಕೊಂಡಾರು ಬರೋದ. ಎಷ್ಟೊತ್ನಂತೆ? ಈಗ ಆಸ್ಪತ್ರೆ ಕರ್ಕೊಬೈತಾ ಇದಾರಂತೆ. ಆಸ್ಪತ್ರೆ ಕರ್ಕೊಯ್ತಾ ಇದಾರ? ಸರಿ ಕತ್ಬಿಡಿ, ಬಾವಂಗೆ ಫೋನ್ ಮಾಡ್ಕೊಡೋಣ. ತಕೊ ಮಾಡು ಅಂತಾನೆ. ಆಗ್ಲಿಂದ ಮಾಡಿ ಸಾಕಾಯ್ತಂತೆ. ಫೋನ್ ತೆಗಿತಿಲ್ವಂತೆ. ನನ್ನ ಮಗ ಅವನಿಗೆ ಇಟ್ಟಿದ್ದಾನೋ ಕಡೆಯ. ಇಂಥ ಎಮರ್ಜೆನ್ಸಿ ಗೊತ್ತಿಲ್ಲವ. ಆಯ್ಕಿಲ್ಲ ಕಣಪ್ಪ, ಆಯ್ಕಿಲ್ಲ. ಏನಾರು ಹೆಚ್ಚು ಕಡಿಮೆ ಅಂದರೆ ಏನು ಕತೆ ಇವ್ರದು? ಸರಿ ತಾಳತೆ ಮಾಡ್ಕೊಡ್ತೀನಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.